ಟಿ ನರಸೀಪುರ ತಾಲೂಕಿನ ಕುರುಬೂರಿನ ವಿದ್ಯಾದರ್ಶಿನಿ ಶಾಲೆಯ ವಿದ್ಯಾರ್ಥಿನಿ ಚೈತ್ರಾ ಬಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ. ಶಾಲೆಯ ಗಣಿತ ಶಿಕ್ಷಕರಾದ ಮಂಜುನಾಥ್ ಕ್ರೀಡಾ ಬಗ್ಗೆ ಎಲ್ಲಿಲ್ಲದೆ ಆಸಕ್ತಿ ಹೊಂದಿದ್ದು, ದೈಹಿಕ ಶಿಕ್ಷಕ ಅಲ್ಲದಿದ್ದರೂ ವಿದ್ಯಾರ್ಥಿಗಳ ಖೋ ತಂಡ ರಚಿಸಿ ಕಠಿಣ ಪರಿಶ್ರಮದಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖೋ ವಿಶ್ವಕಪ್ ಪಂದ್ಯವನ್ನ ಪ್ರತಿನಿಧಿಸಲು ತಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಚೈತ್ರಾ ಆಯ್ಕೆಯಾಗಿರುವುದು ಮಂಜುನಾಥ್ ಅವರಿಗೆ ಎಲ್ಲಿಲ್ಲದ ಸಂತೋಷ ತಂದಿದೆ. ದೈಹಿಕ ಶಿಕ್ಷಣ ಅಲ್ಲದಿದ್ದರೂ ವಿದ್ಯಾರ್ಥಿಗಳ ಖೋ ತಂಡವನ್ನ ರಚಿಸಿ ಕಠಿಣ ಪರಿಶ್ರಮದಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖೋ ವಿಶ್ವಕಪ್ ಪಂದ್ಯವನ್ನ ಪ್ರತಿನಿಧಿಸಲು ತಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಚೈತ್ರಾ ಆಯ್ಕೆಯಾಗಿರುವುದು ಮಂಜುನಾಥ್ ಅವರಿಗೆ ಎಲ್ಲಿಲ್ಲದ ಸಂತೋಷ ತಂದಿದೆ. ಈ ಕುರಿತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ ಚೈತ್ರಾ ಬಿ ಅವರ ಗಣಿತ ಶಿಕ್ಷಕ ಮಂಜುನಾಥ್, ಚೈತ್ರಾ ಒಳ್ಳೆಯ ಆಟಗಾರ್ತಿ ಜೊತೆಗೆ ಓದುವುದರಲ್ಲೂ ಮುಂದೆ ಇದ್ದಳು. LKGಯಿಂದ 10ನೇ ತರಗತಿಯವರೆಗೆ ಇಲ್ಲೇ ಓದಿದ್ದು, ನಾನು ಕೂಡ ಅವಳಿಗೆ ಪಾಠವನ್ನ ಮಾಡಿದ್ದೀನಿ. ದಿನ ಕಷ್ಟಪಟ್ಟು ಪರಿಶ್ರಮದಿಂದ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ರೀತಿ ಸಾಧನೆಯನ್ನ ಮಾಡಿರೋದು ಖುಷಿ ತಂದಿದೆ ಎಂದು ಹೇಳಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಮಹಾದೇವಸ್ವಾಮಿ ಚೈತ್ರಾ ಬಿ ಅವರ ಗಣಿತ ಶಿಕ್ಷಕ ಮಂಜುನಾಥ್ ಅವರನ್ನ ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ತುಂಬಾ ಅತ್ಯುತ್ತಮವಾದ ಕ್ರೀಡಾಪಟು, ಪ್ರತಿಭಾವಂತ ವಿದ್ಯಾರ್ಥಿ. ಯಾಕಂದ್ರೆ ಓದೋದ್ರಲ್ಲೂ ಸಹ ಮುಂದೆ ಇತ್ತು. ನಮ್ಗೆ LKG 10ನೇ ತರಗತಿಯವರೆಗೂ ಇಲ್ಲೇ ಓದಿದಂತಹ ವಿದ್ಯಾರ್ಥಿನಿ. ನಾನು ಸಹ ಪಾಠ ಮಾಡಿದ್ದೀನಿ. ಈಗ ಅವರಿಗೆ ತರಬೇತಿ ಕೊಡ್ತಾ ಇದ್ದೀನಿ. ತುಂಬಾ ಅತ್ಯುತ್ತಮವಾದ ಓದಿನಲ್ಲಿ, ಕ್ರೀಡೆಯಲ್ಲಿ ತನ್ನದೇ ಆದಂತಹ ಆಸಕ್ತಿಯನ್ನು ಮೂಡಿಸಿಕೊಂಡು ಇವತ್ತು ತುಂಬಾ ಪರಿಶ್ರಮವನ್ನು ವಹಿಸಿ ಚೆನ್ನಾಗಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿಸಿ ಇವತ್ತು ಆ ಲೆವೆಲ್ ಅಲ್ಲಿ ಬೆಳೆದಿದ್ದಾಳೆ ಸರ್. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶ್ರೀ ದೇಗುಲ ಮಠದ ಹಿರಿಯ ಶ್ರೀಗಳು ಮತ್ತು ಕಿರಿಯ ಶ್ರೀಗಳ ಆಶೀರ್ವಾದ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ಖೋ ಸಂಸ್ಥೆಯ ಸೆಕ್ರೆಟರಿ ಮಲ್ಲಿಕಾರ್ ಸರ್ ಆಗಿರ್ಬಹುದು, ಮತ್ತೆ ಲೋಕೇಶ್ವರ್ ಸರ್ ಆಗಿರ್ಬಹುದು. ಇವರೆಲ್ಲ ಒಂದು ಆಶೀರ್ವಾದ ಮತ್ತೆ ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ಖೋ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಡೋದ್ರ ಜೊತೆಗೆ ನಮ್ಮ ಭಾರತಕ್ಕೆ ಪ್ರಪ್ರಥಮ ವಿಶ್ವಕಪ್ ನ ತಂದುಕೊಟ್ಟಿದ್ದಾರೆ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ ಸರ್. ಸರ್, ನಾನೊಂದು ಕೇಳ್ಪಟ್ಟೆ, ನೀವು ಇಲ್ಲಿ ಮ್ಯಾಥ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ನಿಜನಾ ಸರ್? ಹೌದು ಸರ್, ನಾನು ಇಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಸುಮಾರು 17 ವರ್ಷಗಳಿಂದ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನಗೆ ಖೋ ತುಂಬಾ ಅತ್ಯುತ್ತಮವಾದ ಇಷ್ಟವಾದ ಆಟ. ನಾನು ಚಿಕ್ಕಂದಿದ್ದಾಗ ಸಾಧಿಸಕ್ ಆಗ್ಲಿಲ್ಲ ಸರ್. ಆ ಸಾಧನೆಯನ್ನ ನಮ್ಮ ಮಕ್ಕಳ ಮುಖಾಂತರ ನೋಡೋಣ ಅಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳಿಗೆ ನನ್ನ ಪಾಠದ ಜೊತೆಗೆ ಒಂದು ಆಟ ತೆಗೆದುಕೊಂಡು ತರಬೇತಿಯನ್ನು ಸಿಕ್ಕೊಳ್ತಾ ಹೋದೆ. ಮತ್ತೆ ಹಲವಾರ ಒಂದು ಪ್ರೋತ್ಸಾಹದಿಂದ ಸಹಕಾರದಿಂದ ಇವತ್ತು ಈ ಮಟ್ಟಿಗೆ ಬಂದು ಬೆಳೆದಿದ್ದೀರಿ ಸರ್. ಸರ್, ನೀವು ಪ್ರಾಥಮಿಕ ಹಂತದಿಂದಲೂ ಚೈತ್ರ ಅವ್ರ ಜೊತೆ ಖೋ ತರಬೇತಿ ಮತ್ತೆ ದೈಹಿಕ ಶಿಕ್ಷಣ ತರಬೇತಿನ ಅವ್ರಿಗೆ ನೀಡ್ತಾ ಬಂದಿದ್ರ ಸರ್. ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ನಿಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್? ಇಲ್ಲಿ ಸುಮಾರು ಮಕ್ಕಳು ನಮ್ಮ ಖೋ ತರಬೇತಿ ಪಡೆದಂತಹ ಹಲವಾರು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದರಲ್ಲಿ ಕುಮಾರಿ ಚೈತ್ರರವರು ಸಹ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಚಾಚು ತಪ್ಪದೆ, ಎಷ್ಟೇ ಕಷ್ಟ ಇರಲಿ, ಹುಷಾರಿಲ್ಲದೆ ಇರಲಿ, ಏನೇ ಇದ್ರು ಸಹ ಬಂದು ತಪ್ಪಿಸದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾವ್ ಏನೇ ಪ್ರಾಕ್ಟೀಸ್ ಅನ್ನ ಕೊಟ್ಟರು ಸಹ ಅದನ್ನ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇದ್ರು ಪ್ರತಿದಿನ. ಈಗಲೂ ಅಷ್ಟೇ ವರ್ಲ್ಡ್ ಕಪ್ ಗೆ ಹೋಗಕ್ ಮುಂಚೆ 1 ತಿಂಗಳು ಇಲ್ಲೇ ಕಠಿಣವಾದ ತರಬೇತಿಯನ್ನ ಪಡ್ಕೊಂಡು ಹೋಗಿದ್ರು. ಮತ್ತೆ ಅಲ್ಲಿ ನಾನು ಆಯ್ಕೆ ಆಗ್ಲೇಬೇಕು, ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸಿ ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ಬೇಕು. ಹಾಗಾಗಿ ನಾನು ಅಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡ್ಬೇಕು ಅಂದ್ಬಿಟ್ಟು ಇಲ್ಲಿ ಅತ್ಯುತ್ತಮವಾದ ಒಂದು ಕಠಿಣ ಪರಿಶ್ರಮನ ಮಾಡ್ಕೊಂಡು ತರಬೇತಿಯನ್ನ ಪಡ್ಕೊಂಡು ಅಲ್ಲಿ ಹೋಗಿ ಇವತ್ತು ಖೋ ವರ್ಲ್ಡ್ ಕಪ್ ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ನಮ್ಮ ಭಾರತ ದೇಶಕ್ಕೆ ಖೋ ವಿಶ್ವಕಪ್ ನ ತಂದು ಗೆದ್ದು ಕೊಟ್ಟಿದ್ದಾರೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಈಗ ನೀವು ಮ್ಯಾಥ್ಸ್ ಟೀಚರ್ ಆಗಿಟ್ಕೊಂಡು ಮ್ಯಾಥ್ಸ್ ನನ್ನ ಒಂದು ವೃತ್ತಿ ಅದು ಅಂತ ಬಿಟ್ಟು ನೀವು ಒಂದು ದೈಹಿಕ ಶಿಕ್ಷಣದ ಕಡೆನೂ ಒಲವು ತೋರಿಸಿದ್ರ. ಹೇಗೆ ಸರ್, ಯಾಕೆ ಆ ರೀತಿ ಒಂದು ಆಸಕ್ತಿ? ಯಾಕೆ ದೈಹಿಕ ಶಿಕ್ಷಣಕ್ಕೆ ಮಾಡ್ಬೋದಾಗಿತ್ತು ಸರ್? ನಾವು ಟೀಚರ್ ಅಂತಂದ್ರೆ ಕೇವಲ ಬರೀ ಪಾಠ ಮಾಡೋದೇ ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ, ಅಭಿವೃದ್ಧಿ ಕಡೆಗೆ ನಾವು ಗಮನ ಹರಿಸಬೇಕು. ಅದು ಆಟ ಆಗಿರ್ಬೋದು, ಪಾಠ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಮಕ್ಕಳನ್ನ ತೊಡಗಿಸೋ ರೀತಿಯಲ್ಲಿ ನಾವು ನಮ್ಮದೇ ಆದಂತಹ ಕರ್ತವ್ಯನ ನಿರ್ವಹಿಸ್ತಾ ಹೋಗ್ಬೇಕು. ಈಗ ನಾನು ಗಣಿತ ಪಾಠ ಮಾಡೋಣ ಅಂದ್ಬಿಟ್ಟು ಬರೀ ನಮ್ಮ ಗಣಿತ ಸೀಮಿತವಾಗುತ್ತೆ.
ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ಗುರ್ಸೋದು ಹೇಗೆ, ಮತ್ತೆ ಮಕ್ಕಳಲ್ಲೂ ಸಹ ಇಂಥ ಅಭಿರುಚಿಗಳು ಇರ್ತವೆ. ಎಲ್ಲಾ ಮಕ್ಕಳು ಸಹ ಒಂದೇ ಅಭಿರುಚಿಯನ್ನು ಹೊಂದಿರೋದಿಲ್ಲ. ಅವರದೇ ಆದಂತಹ ಕೆಲವರು ಮಕ್ಕಳು ಆಟದಲ್ಲಿ ತುಂಬಾ ಮುಂದಿರ್ತಾರೆ, ಕೆಲವು ಮಕ್ಕಳು ಓದೋದ್ರಲ್ಲಿ, ಇನ್ ಕೆಲವರು ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿರ್ತಾರೆ. ಅವ್ರಿಗೆ ತಕ್ಕಂತೆ ಅವ್ರ ಟ್ಯಾಲೆಂಟ್ ತಕ್ಕಂತೆ ನಾವು ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಹೋದ್ರೆ ಖಂಡಿತವಾಗಿಯೂ ಈಗ ನಮ್ಮ ಚೈತ್ರ ಹೇಗೆ ತಮ್ಮದೇ ಆದ ವರ್ಲ್ಡ್ ಕಪ್ ನಲ್ಲಿ ತಮ್ಮ ಒಂದು ವಿಶಿಷ್ಟವಾದ ಛಾಪನ್ನು ಮೂಡಿಸಿದ್ದಾರೆ, ಅದೇ ರೀತಿ ಹಲವಾರು ಮಕ್ಕಳು ಸಹ ಇದೇ ರೀತಿ ಒಂದು ಸಾಧನೆಯನ್ನು ಮಾಡ್ತಾರೆ. ಚೈತ್ರ ಅವ್ರ ಬಗ್ಗೆ ಇಂತ ಒಂದು ಸಾಮರ್ಥ್ಯ ಇದೆ, ಈ ರೀತಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇದೆ ಅಂತ ಹೆಂಗ್ ಸರ್ ಐಡೆಂಟಿಫೈ ಮಾಡಿದ್ರಿ? ಸರ್, ಈಗ ನಮ್ಮ ಗ್ರಾಮೀಣ ಪ್ರತಿಭೆಯಲ್ಲಿ ಇರುವಂತಹ ಹಳ್ಳಿ ಮಕ್ಕಳು ಎಲ್ಲರಿಗೂ ಸಹ ಅತ್ಯುತ್ತಮವಾದ ಪ್ರತಿಭೆ ಇದ್ದೇ ಇರುತ್ತೆ ಸರ್. ನಾವು ಟೀಚರ್ ಆಗಿ ಏನ್ ಮಾಡ್ಬೇಕು, ಆ ಮಗುವಿನಲ್ಲಿ ಯಾವ ರೀತಿಯಾದಂತಹ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ನಾವು ಕಂಡಿದ್ದೀವಿ. ಹಾಗೆ ನಾವು ಚೈತ್ರರಲ್ಲಿ ಸಣ್ಣ ಪುಟ್ಟ ಆಟ ಆಡ್ತಿರ್ಬೇಕಾದ್ರೆ ಆ ಮಗು ಬಹಳ ಸ್ಪೀಡ್ ಇತ್ತು, ಜೊತೆಗೆ ಒಳ್ಳೆ ಸ್ಟಾಮಿನಾ ಇದೆ ಸರ್. ಹಾಗಾಗಿ ಖೋಖೋದಲ್ಲಿ ಏನಾದ್ರೂ ಆ ಹುಡುಗಿನ ತೊಡಗಿಸ್ಕೊಂಡ್ರೆ ಖಂಡಿತವಾಗಿಯೂ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸ್ತಾಳೆ ಅಂದ್ಬಿಟ್ಟು ನಾವು ಖೋಖೋ ಕ್ರೀಡೆಯಲ್ಲಿ ಅವಳಿಗೆ ಆಸಕ್ತಿ ಮೂಡುವಂತೆ ನಾವು ತರಬೇತಿಯನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ಅವರು ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್. ಪ್ರಾಥಮಿಕ ಹಂತದಿಂದನೂ ಅವ್ರ ಜೊತೆ ಒಡನಾಟ ಚೆನ್ನಾಗಿದೆ. ಯಾವ ರೀತಿ ಅವರ ನಿಮ್ಮ ಒಡನಾಟ ಯಾವ ರೀತಿ ಇದೆ ಸರ್? ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ತಂದೆ ಮಗಳು ಸರ್. ಅದಕ್ಕಂತ ಹೇಳ್ಬೇಕು ಅಂತಂದ್ರೆ ದೇವರು ಮತ್ತೆ ಭಕ್ತರ ಇದ್ದಾಗೆ. ನಾನು ಭಕ್ತ, ಅವ್ರು ದೇವರು. ಯಾಕಂದ್ರೆ ನಮ್ಮಲ್ಲಿ ವೀಣಾ ಅಂತಿದ್ರೆ ನನ್ನ ದೊಡ್ಡ ದೇವರು ಅಂತ, ಇವಳ ಚಿಕ್ಕ ದೇವರು ಅಂತ ಹೇಳ್ತಾರೆ. ಇಬ್ರು ಸಹ ಒಂದೇ ರೀತಿ ಹೋಲಿಕೆ ಇರುವಂತವ್ರು. ಆ ಮಗನು ಅಷ್ಟೇ ಅತ್ಯುತ್ತಮವಾದ ಒಂದು ಸಾಧನೆಯನ್ನು ಮಾಡಿ ಇವತ್ತು ಕ್ರೀಡಾಕೂಟದ ಅಡಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ತಗೊಂಡಿದ್ದಾರೆ. ಈಗಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶನ ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ. ಅವಳನ್ನ ನೋಡಿ ಬೆಳೆದಂತಹ ಚೈತ್ರ ಇವತ್ತು ಅವರ ದಾರಿಯಲ್ಲೇ ಹೋಗಿ ಇವತ್ತು ವರ್ಲ್ಡ್ ಕಪ್ ನಲ್ಲಿ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ ಸರ್. ಇದು ಎಲ್ಲದಕ್ಕೂ ಮೂಲ ಕಾರಣ ನಾನು ಹೇಳದ ಮಟ್ಟಿಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ ಸರ್. ಎಲ್ಲರ ಸಹಕಾರ ಸಹಾಯ. ನಾನು ಹೇಳ್ದೆ ಆಗ್ಲೇ, ನಮ್ಮ ಸಂಸ್ಥೆಯ ಹಿರಿಯ ಶ್ರೀಗಳು, ಕಿರಿಯ ಶ್ರೀಗಳ ಒಂದು ಆಶೀರ್ವಾದ, ಮತ್ತೆ ನಮ್ಮ ಕೃಷಿ ಶೃಂಗೇಶ್ವರ ಸ್ಥಾಪಕರಿರಲ್ಲ ಅವರಾಗಿರ್ಬಹುದು, ಮತ್ತೆ ನಮ್ಮ ಗ್ರಾಮದ ಮುಖಂಡರು, ಮತ್ತೆ ಎಲ್ಲಾ ಪೋಷಕ ವರ್ಗದವರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಸರ್ ಬಹಳ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರು ಎಜುಕೇಶನ್ ವಿಷಯದಲ್ಲಿ ತಮ್ಮದೇ ಆದಂತಹ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಲಿ ಅಂದ್ಬಿಟ್ಟು ಹಣಕಾಸಿನ ಸಹಾಯವನ್ನು ಮಾಡಿದ್ದಾರೆ. ಮಲ್ಲಿಕರ್ ಸರ್ ಆಗಿರ್ಬೋದು, ಸರ್ ಆಗಿರಬಹುದು, ನಮ್ಮ ಲೋಕೇಶ್ವರ್ ಸರ್ ಆಗಿರಬಹುದು, ವೆಂಕಟರಾಜ್ ಸರ್ ಆಗಿರಬಹುದು, ಸಿದ್ಲಿಂಗ್ ಮೂರ್ತಿ ಸರ್, ಜೋಸೆಫ್ ಸರ್, ಮತ್ತೆ ನಮ್ಮ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆಯ ನಟರಾಜ್ ಸರ್, ಮತ್ತೆ ನಮ್ಮ ಸುರೇಶ್ ಸರ್ ಅವರು, ಅವ್ರ ಕ್ಲಬ್ ಅಲ್ಲಿ ನಾವು ಆಡ್ತಿರೋದು. ಎಲ್ಲರೂ ಸಹ ಕೆಲವೊಂದು ಹೆಸರುಗಳನ್ನ ಮರ್ತು ಹೋಗ್ತೀವಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸಡನ್ ಆಗಿ ಕೇಳಿದಾಗ ಪ್ರಶ್ನೆಗಳು ಉತ್ತರ ಬೇಗ ಬರೋದಿಲ್ಲ. ಎಲ್ಲರ ಸಹಕಾರನೂ ಇದೆ ಸರ್. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಈ ಸಾಧ್ಯ ಆಗಿದಲ್ಲ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಮಂಜುನಾಥ್ ಸರ್ ಮಾಡಿದ್ರು ಅಂತ. ಇಲ್ಲ ಸರ್, ನಾನು ಅನ್ನೋದೊಂದು ನೆಪ ಅಷ್ಟೇ ಸರ್. ಇಲ್ಲಿ ಎಲ್ಲರ ಸಹಕಾರ, ಸಹಾಯ, ಆಶೀರ್ವಾದದಿಂದ ಆ ಮಗು ಈ ಮಟ್ಟಕ್ಕೆ ಬೆಳೆದು ನಿಂತು ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಮೈಸೂರು ಜಿಲ್ಲೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಟಿ ನರಸೀಪುರ ತಾಲೂಕು ನಮ್ಮ ಗುರು ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.